ಹೊಸದಾಗಿ ಕೃಷಿ ಆರಂಭಿಸ್ತಾ ಇದ್ದೀರಾ? ಹಾಗಾದ್ರೆ ನಾನು ಹೇಳೋ ಈ ವಿಷಯನ ತಪ್ಪದೆ ನೋಡಿ. ಈ ವಿಡಿಯೋದಲ್ಲಿ ಯಾರು ಕೂಡ ಮಿಸ್ ಮಾಡಬೇಡಿ. ಹೊಸದಾಗಿ ಯಾರು ಕೃಷಿ ಆರಂಭಿಸ್ಬೇಕು ಅಂತಿದ್ದೀರಾ, ಯುವ ರೈತರು ಅಥವಾ ಹೊಸದಾಗಿ ನಾನು ಕೃಷಿ ಮಾಡ್ಬೇಕಪ್ಪ, ನಾನು ರೈತನಾಗ್ಬೇಕಪ್ಪ ಅಂತ ಯಾರ್ಯಾರು ತುಂಬಾ ಆಸೆಯಿಂದ ನೂರಾರು ಕನಸುಗಳನ್ನ ಹೊತ್ತು ಈ ಕೃಷಿಗೆ ಕಾಲಿಡ್ತಾ ಇದ್ದೀರಾ, ಅವರು ತಪ್ಪದೇ ಈ ವಿಡಿಯೋನ ನೋಡಿ ಕೊನೆವರೆಗೂ ಕೂಡ. ನಾನು ಹೇಳೋ ಪ್ರತಿಯೊಂದು ಸಲಹೆಗಳು ಕೂಡ ನಿಮಗೆ ತುಂಬಾ ಸಹಾಯ ಆಗುತ್ತೆ. ಯಾಕಪ್ಪ ಹೊಸಬರಿಗೆ ಅಂತ ನಾನು ಹೇಳ್ತಾ ಇದ್ದೀನಿ ಅಂತಂದ್ರೆ, ಫಸ್ಟೇ ಒಂದಷ್ಟು ನಾನು ರೈತನಾಗ್ಬೇಕು, ನಾನು ಇದ್ರಲ್ಲಿ ಏನಾದ್ರು ಒಂದು ಸಾಧನೆ ಮಾಡ್ಬೇಕು, ನಾನು ಏನಾದ್ರು ಮುಂದುವರಿಬೇಕು ಅಂತ ಬರೋರಿಗೆ ಫಸ್ಟ್ ಸ್ಟಾರ್ಟಿಂಗ್ ಶುರುವಲ್ಲೇ ಏನಾದ್ರು ನಷ್ಟ ಬಂದ್ಬಿಟ್ರೆ, ಅಥವಾ ಏನೋ ಯಾವ್ದಾದ್ರು ಬೆಳೆಯಲ್ಲಿ ನಷ್ಟ ಆಗ್ಬಿಟ್ರೆ, ಅವ್ರು ಹಾಕಿದ ಬೆಳೆಯಲ್ಲಿ ಅವರು ಅದರಲ್ಲೇ ಸ್ಟಾಪ್ ಮಾಡ್ಬಿಡ್ತಾರೆ. ಇನ್ನು ಸಾಕಪ್ಪ ಕೃಷಿ ಸಹವಾಸ ಬೇಡ ನನಗೆ ಅನ್ನೋ ತರ. ಅದರಿಂದ ನಾನು ಹೇಳೋ ಪ್ರತಿಯೊಂದು ವಿಷಯಗಳನ್ನು ಕೂಡ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೊಳ್ಳಿ, ನಿಮ್ಗೆ ತುಂಬಾ ಸಹಾಯ ಆಗುತ್ತೆ. ಫಸ್ಟೇನೆ ಎಲ್ಲಾನು ಕಲ್ತ್ಕೊಂಡ್ಬಂದು ಮಾಡೋಕ್ಕಾಗಲ್ಲ. ಕೆಲವೊಂದು ಬೆಳೆಗಳನ್ನ ನಾವು ಹಾಕಿದ ತಕ್ಷಣ ಅದರಲ್ಲಿ ನಷ್ಟ ಅನುಭವಿಸೋ ಸಾಧ್ಯತೆ ಇರುತ್ತೆ. ಅದರಿಂದ ನಾನು ಹೇಳೋ ಪ್ರತಿಯೊಂದು ವಿಷಯನ ಹೊಸದಾಗಿ ಯಾರು ಕೃಷಿ ಮಾಡಬೇಕು ಅಂತ ಉತ್ಸಾಹದಲ್ಲಿದ್ದೀರಾ ಅವರು ಈ ವಿಡಿಯೋನ ಮಿಸ್ ಮಾಡಿಬಿಡಿ. ಸೊ ಶುರು ಮಾಡೋಣ ವಿಡಿಯೋನ. ನಾನು ನಿಮ್ಮ ಸಿಂಪಲ್ ಫಾರ್ಮರ್ ಕುಮಾರ್. ದಯವಿಟ್ಟು ಇನ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಪ್ರತಿಯೊಬ್ಬರು ವಿಡಿಯೋ ನೋಡ್ತಿರೋಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನನ್ನ ಚಾನಲ್ನಲ್ಲಿ ಪ್ರತಿಯೊಂದು ಕೃಷಿ ಸಂಬಂಧಿತ ವಿಷಯಗಳು, ಹೊಸ ತಂತ್ರಜ್ಞಾನ, ಸರ್ಕಾರಿ ಸೌಲಭ್ಯಗಳ ಬಗ್ಗೆ ಪ್ರತಿಯೊಂದು ಮಾಹಿತಿ ಕೂಡ ತಿಳಿಸ್ಕೊಡ್ತೀನಿ. ಪ್ರತಿಯೊಂದು ವಿಡಿಯೋಗಳನ್ನು ಕೂಡ ಅಪ್ಡೇಟ್ ಮಾಡಿದ್ದೀನಿ, ನೋಡಿ. ಯಾರು ಇನ್ನೂ ನೋಡಿಲ್ಲ ಅವರೆಲ್ಲ ನೋಡ್ತಿರಲ್ಲ, ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಶುರು ಮಾಡೋಣ. ಇನ್ನು ಮೊದಲನೇ ಅಂಶ, ನೀವು ಏನ್ ತಿಳ್ಕೊಬೇಕಪ್ಪ ಹೊಸದಾಗಿ ಶುರು ಮಾಡ್ತಿದ್ದೀರಾ ಈಗ ಕೃಷಿನ ಅಂದ್ರೆ, ನೀವು ಮೊದಲು ಆತುರದ ನಿರ್ಧಾರ ತಗೋಬೇಡಿ. ಯಾವುದೇ ಕಾರಣಕ್ಕೂ ಕೂಡ ಸಡನ್ ಆಗಿ ಯಾವುದೋ ಒಂದು ಬೆಳೆ ಹಾಕ್ಬಿಡ್ಬೇಕಪ್ಪ, ಅದ್ರಲ್ಲಿ ದುಡ್ಡು ನೋಡ್ಬಿಡ್ಬೇಕು ಅನ್ನೋ ತರ ಯಾವುದೇ ಕಾರಣಕ್ಕೂ ಕೂಡ ಆತುರದ ನಿರ್ಧಾರ ತಗೋಬೇಡಿ. ಪ್ರತಿಯೊಂದನ್ನು ನೀವು ಗಮನದಲ್ಲಿ ಇಟ್ಕೊಳ್ಳಿ. ಮಾರುಕಟ್ಟೆ, ಆದ್ರೂ ಯಾವ ಬೆಳೆ ಯಾವ ರೇಟ್ ಇದೆ, ನಾನು ಯಾವ ಬೆಳೆ ಹಾಕಿದ್ರೆ ನನಗೆ ಇದರಲ್ಲಿ ನಷ್ಟ ಆಗಲ್ಲ ಅನ್ನನ್ನೆಲ್ಲ ನೀವು ಗಮನದಲ್ಲಿ ಇಟ್ಕೊಂಡು ಆಮೇಲೆ ನೀವು ಬೆಳೆನ ಮುಂದುವರಿರಿ. ಆಮೇಲೆ ಈಗ ಯಾರೋ ಬೇರೆಯವ್ರ ಬೆಳೆ ಯಾವುದೋ ಒಂದು ಬೆಳೆ ಟೊಮೊಟೊನೋ ಅಥವಾ ಇನ್ನೊಂದು ಹಾಕಿರ್ತಾರೆ, ನಾನು ಹಾಕ್ಬಿಡ್ಬೇಕು ಟೊಮೊಟೊನ, ಅಥವಾ ಈ ರೇಟ್ ಸಿಗುತ್ತೆ ಹಂಗೆ ಯಾವುದನ್ನು ಕೂಡ ನೀವು ಅವ್ರು ಹಾಕಿದ್ದಾರೆ ಅಂದ್ಬಿಟ್ಟು ನಾನು ಅದನ್ನೇ ಹಾಕ್ಬೇಕು ಅಂತ ಆ ಬೆಳೆನ ಹಾಕಕ್ ಹೋಗ್ಬೇಡಿ ಯಾವುದೇ ಕಾರಣಕ್ಕೂ. ನೀವು ನಿಮ್ಗೆ ಎಲ್ಲಾನು ಕೂಡ ಯಾವ ಬೆಳೆ ಹಾಕ್ಬೇಕು ಅನ್ನೋದನ್ನ ಫಸ್ಟು ಅದನ್ನ ಗಣನೆಗೆ ತೆಗೆದುಕೊಂಡು, ಮಾರುಕಟ್ಟೆಯಲ್ಲಿ ಯಾವ ಬೆಲೆ ಇದೆ, ಮುಂದೆ ನಂಗೆ ಬೆಲೆ ಸಿಗುತ್ತಾ ಇದು ಹಾಕಿದ್ರೆ ಈ ಟೈಮಲ್ಲಿ, ಅದನ್ನೆಲ್ಲ ಗಣನೆಗೆ ತಗೊಂಡು ನೀವು ಯಾವ ಬೆಳೆ ಹಾಕ್ಬೇಕು ಅನ್ಕೊಂಡಿರ್ತೀರಾ ಆ ಬೆಳೆನ ಆಯ್ಕೆ ಮಾಡಿ ಹಾಕಿ. ಆವಾಗ ನಿಮ್ಗೆ ನಷ್ಟ ಆಗೋದೆಲ್ಲ ಸ್ವಲ್ಪ ತಪ್ಪುತ್ತೆ. ಈಗ ಯಾರು ಹಾಕಿರ್ತಾರೆ ನಾನು ಅದನ್ನೇ ಹಾಕ್ಬಿಡ್ತೀನಿ, ಅವ್ರು ಲಾಭ ಗಳಿಸಿರ್ತಾರೋ ಬಿಡ್ತಿರೋ ಸೆಕೆಂಡ್ರಿ, ಬಟ್ ಅವ್ರು ಹಾಕಿದರೆ ನಾನು ಹಾಕ್ಬಿಡ್ತೀನಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ಆ ತರ ಚೂಸ್ ಮಾಡಕ್ ಹೋಗ್ಬೇಡಿ ಬೆಳೆಗಳನ್ನ. ನೀವು ಯಾವ ಬೆಳೆ ಹಾಕ್ಬೇಕು ಅನ್ಕೊಂಡಿರ್ತೀರಾ ಅದ್ರ ಬಗ್ಗೆ ಗಮನ ಇಟ್ಟು ಮಾರುಕಟ್ಟೆನೆಲ್ಲ ನೋಡಿ ಆಮೇಲೆ ನೀವು ಆ ಬೆಳೆನ ಆಯ್ಕೆ ಮಾಡಿ, ಅವಾಗ ನಷ್ಟ ಆಗೋದು ತಪ್ಪುತ್ತೆ ನಿಮ್ಗೆ. ಆಮೇಲೆ ಎರಡನೇದು ಮುಖ್ಯವಾಗಿ, ನೀವು ಕೃಷಿ ಮಾಡೋಕ್ಕೂ ಮೊದಲೇನೆ ನೀವು ಗಮನ ಹರಿಸಬೇಕಾಗಿರೋದು ಮಣ್ಣು ಪರೀಕ್ಷೆ ಮಾಡಿಸಿ. ಮಣ್ಣಿನಲ್ಲಿ ಯಾವ ಪೋಷಕಾಂಶಗಳಿರುತ್ತೆ ಅದನ್ನ ಬಿಟ್ಟು ನೀವು ಬೇರೆ ಗೊಬ್ಬರ ಹಾಕ್ಬೋದು. ಇಲ್ಲ ಅಂದ್ರೆ ನೀವೇನು ಮಣ್ಣು ಪರೀಕ್ಷೆ ಮಾಡಿಲ್ಲ ಅಂದ್ರೆ ಸುಮ್ಮನೆ ತಂದು ಗೊಬ್ಬರಗಳನ್ನ ಹಂಗೆ ಹಾಕ್ಬೇಕಾಗತ್ತೆ. ಅದರಿಂದ ಯಾವ ತರ ಮಣ್ಣು ನಿಮ್ದು, ಕೆಂಪು ಮಣ್ಣ ಅಥವಾ ಜೇಡಿ ಮಣ್ಣ, ಪ್ರತಿಯೊಂದನ್ನು ನೋಡಿ. ಆಮೇಲೆ ಅದ್ರ ಏನಕ್ಕಪ್ಪ ಮಣ್ಣು ಅಂತಂದ್ರೆ, ಅದರಲ್ಲಿ ಕೆಲವೊಂದು ಮಣ್ಣುಗಳಲ್ಲಿ ನೀರಿನಂಶ ಜಾಸ್ತಿ ಹಿಡಿದಿಟ್ಕೊಳ್ಳುತ್ತೆ, ಕೆಲವೊಂದು ನೀರಿನಂಶ ಹಿಡಿದಿಟ್ಕೊಳ್ಳಲ್ಲ. ಆಮೇಲೆ ಅದರಲ್ಲಿ ಆಲ್ರೆಡಿ ಯಾವ ಪೋಷಕಾಂಶ ಇರುತ್ತೆ ಅನ್ನೋದು ನಿಮ್ಗೆ ಗೊತ್ತಿರಲ್ಲ. ಅದರಿಂದ ಮಣ್ಣು ಪರೀಕ್ಷೆನ ಮಾಡಿಸ್ಕೊಳ್ಳಿ. ಆಮೇಲೆ ನೀವು ಅದರಲ್ಲಿ ಯಾವ ಅಂಶ ಇಲ್ಲ ಅದನ್ನ ನೀವು ಹೆಚ್ಚಾಗಿ ಬಳಕೆ ಮಾಡ್ಬೋದು. ಅದನ್ನ ಬಿಟ್ಟು, ಅದ್ರಲ್ಲಿರೋ ಅಂಶಗಳು ಬಿಟ್ಟು ಅದನ್ನ ಬಳಕೆ ಮಾಡೋಕ್ಕೆ ಈಸಿ ಆಗುತ್ತೆ. ಅದರಿಂದ ಎರಡನೇದು ಮಣ್ಣು ಪರೀಕ್ಷೆ ಮಾಡಿಸಿ. ಇನ್ನು ಮೂರನೇದು, ನೀವು ನೀರು ಆಲ್ರೆಡಿ ಬೋರ್ ಹೊಡ್ಸಿರ್ತೀರಾ, ನೀರು ಇರುತ್ತೆ, ಎಷ್ಟು ಇಂಚು ನೀರು ಬಂದಿದೆ, ನಿಮ್ಮ ಜಮೀನಿಗೆ 1 ಎಕರೆ ಮಾಡ್ತಿರೋ 2 ಎಕರೆ ಮಾಡ್ತಿರೋ ಅಲ್ಲಿಗೆಲ್ಲ ನೀರು ಸಾಕಾಗುತ್ತಾ ಇಲ್ವಾ. ಆಮೇಲೆ ಮುಖ್ಯವಾಗಿ ಡ್ರಿಪ್ ಇರಿಗೇಷನ್ ಮಾಡಿಸ್ಲೇಬೇಕು ನೀವು, ಇಲ್ಲ ಸ್ಪ್ರಿಂಕ್ಲರು ಅಳವಡಿಸ್ಕೋಬಹುದು. ಕೆಲವೊಂದು ಬೆಳೆಗಳಿಗೆ ಸ್ಪ್ರಿಂಕ್ಲರ್ ಆಗಲ್ಲ, ಅದರಿಂದ ನೀವು ಇಲ್ಲ ಡ್ರಿಪ್ ಇರಿಗೇಷನ್ ಮಾಡಿಸಿದ್ರೆ ಬೆಟರು. ಹನಿ ನೀರಾವರಿ ಪದ್ಧತಿಯಲ್ಲಿ ನಿಮಗೆ ನೀರು ಉಳಿತಾಯ ಆಗುತ್ತೆ. ಈಗ ಯಾವುದೋ ಒಂದು ಎಕರೆ ಮಾಡಿದ್ರೆ ನೀವು ಒಂದು ದಿನಕ್ಕೆ ಕೊಟ್ರೆ ಮತ್ತೆ ನಾಳೆ ನೀರಿಗೆ ಕೊಡಂಗೆ ಇಲ್ಲ, 1 ದಿನ 2 ದಿನ ಬಿಟ್ಟು ಆಮೇಲೆ ಕೊಡ್ಬೋದು. ಅದರಿಂದ ಹನಿ ನೀರಾವರಿ ಪದ್ಧತಿ ಮಾಡಿಸಿ, ಹಂಗಾದ್ರೆ ನೀರು ಉಳಿತಾಯ ಆಗೋದು. ಆಮೇಲೆ ಆ ನೀರೇನಾದ್ರು ಕಡಿಮೆ ಇದ್ದು ಬೈ ಚಾನ್ಸ್ ಸ್ವಲ್ಪ ಇದೆ ನಂಗೆ ಜಾಸ್ತಿ ಆಗಲ್ಲ ಅಂತಂದಾಗ ಕಬ್ಬು ಬಾಳೆ ಮಾತ್ರ ನೆಡ್ಲೇಬೇಡಿ. ಅವೆರಡಕ್ಕೂ ನೀರು ಬಹಳ ಮುಖ್ಯ, ತುಂಬಾ ಜಾಸ್ತಿ ನೀರು ಕೇಳ್ತವೆ ಕಬ್ಬು ಬಾಳೆ. ನೀರು ಕಡಿಮೆ ಇರೋರು ರೈತರು ಯಾವುದೇ ಕಾರಣಕ್ಕೂ ಅದನ್ನ ಮಾತ್ರ ಬೆಳೆಯಕ್ಕೆ ಹೋಗ್ಬೇಡಿ. ಬೇರೆ ತರಕಾರಿ ಬೆಳೆಗಳು, ಮೆಣಸಿ, ಟೊಮೊಟೊ, ಬೇರೆ ಯಾವ್ದಾದ್ರು ಹಾಕೋಬಹುದು ನೀವು, ಕಲ್ಲಂಗಡಿ, ಈ ತರ ಬೇರೆ ಬೆಳೆಗೆ ಹೋಗಿ. ನೀರು ಜಾಸ್ತಿ ಇತ್ತು ಅಂದ್ರೆ ಬಾಳೆ ಅಥವಾ ಕಬ್ಬು ಯಾವ್ದಾದ್ರು ನಿಮ್ಮ ಆಯ್ಕೆ, ಅದು ನಿಮ್ಗೆ ಯಾವ್ದು ಹಾಕ್ಬೇಕು ಅಂತ ಚೂಸ್ ಮಾಡ್ಕೊತೀರಾ ಅದನ್ನ ಹಾಕ್ಬೋದು. ಆಮೇಲೆ 4ನೇದು, ನೀವು ಕೃಷಿ ಇಲಾಖೆಗಳು, ರೈತ ಸಂಪರ್ಕ ಕೇಂದ್ರಗಳು, ಆಮೇಲೆ ಯಾರು ಚೆನ್ನಾಗಿ ಒಳ್ಳೆ ಸಕ್ಸಸ್ ಆಗಿರ್ತಾರೆ ಬೆಳೆದು ರೈತರು,
ಅವ್ರನ್ನೆಲ್ಲ ನೀವು ಭೇಟಿ ಮಾಡ್ಬೇಕು. ಏನಕ್ಕಪ್ಪ ಅಂದ್ರೆ ನಿಮ್ಗೆ ಇನ್ಫಾರ್ಮೇಶನ್ಗಳು ಮೊದಲೇ ತಿಳ್ಕೊಂಡ್ರೆ ನೀವು ಬೆಳೆ ಬೆಳೆಯಕ್ಕೆ ತುಂಬಾ ಸೂಕ್ತ ಆಗುತ್ತೆ. ಅದ್ರಲ್ಲಿ ಏನಾದ್ರು ನೀವು ತಪ್ಪುಗಳಿದ್ರೆ ನೀವು ಅದನ್ನ ಸರಿಪಡಿಸ್ಕೋಬಹುದು. ನಾವು ಯಾವ ಬೆಳೆ ಹಾಕ್ಬೋದು, ಆಮೇಲೆ ಅಲ್ಲಿ ಸಿಗೋ ಸೌಲಭ್ಯಗಳ ಬಗ್ಗೆ ನೀವು ಮಾಹಿತಿ ತಿಳ್ಕೊಬಹುದು. ನನಗೆ ಯಾವ್ಯಾವ ಸೌಲಭ್ಯ ಸಿಗ್ತಾ ಇದೆ ಕೃಷಿ ಇಲಾಖೆಯಿಂದ, ಅದನ್ನೆಲ್ಲ ನೀವು ಆದಷ್ಟು ಬಳಕೆ ಮಾಡ್ಕೋಬೇಕು. ಅಲ್ಲಿ ಸಿಗೋಂಥ ಸೌಲಭ್ಯಗಳನ್ನ ನೀವು ಉಪಯೋಗಿಸ್ಕೋಬೇಕು. ಸುಮ್ಮನೆ ರೈತರು ಅಂದ ತಕ್ಷಣ ನಾವು ಬರೀ ಕೃಷಿಲೇ ತೊಡಗಿದ್ರೆ ಆಗಲ್ಲ. ಅದಕ್ಕೆ ಸಂಬಂಧಪಟ್ಟು ಮಾಹಿತಿಗಳನ್ನ ತಿಳ್ಕೊಳ್ಳೋಕೆ ಪ್ರಯತ್ನ ಮಾಡಿ ಪ್ರತಿಯೊಬ್ಬ ಯುವ ರೈತರು ಕೂಡ. ಆಮೇಲೆ ನೀವೇನು ಗಿಡಗಳು ಹಾಕ್ತೀರಾ ಅಥವಾ ಬೀಜ ನಾಟಿ ಮಾಡ್ತೀರಾ, ಅದನ್ನ ಆದಷ್ಟು ಉತ್ತಮವಾದ ಬೀಜಗಳನ್ನೇ, ಸರ್ಟಿಫೈಡ್ ಬೀಜಗಳನ್ನ ಮಾತ್ರ ನೀವು ಖರೀದಿ ಮಾಡಿ ಅಥವಾ ನರ್ಸರಿಯಿಂದ ತಗೊಬನ್ನಿ. ಕಡಿಮೆ ಬೆಲೆ ಸಿಗುತ್ತೆ, ಅದು ಜಾಸ್ತಿ ಬೆಲೆ, ಅದನ್ನ ಹಾಕಕ್ಕಾಗಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಯಾವುದೇ ಕಾರಣಕ್ಕೂ ನೀವು ಕಡಿಮೆ ಬೆಲೆ ತಂದ್ರೆ ಅದ್ರಲ್ಲಿ ನಷ್ಟ ಅನುಭವಿಸೋದು ಖಚಿತ ಆಗುತ್ತೆ. ಯಾಕಂದ್ರೆ ಇವತ್ತು ಕಡಿಮೆ ಬೆಲೆ ನೋಡಿದ್ರೆ ನಮ್ಗೆ ಅದರಲ್ಲಿ ನಷ್ಟನೇ ಆಗೋದು. ನಮ್ಗೆ ಇಳುವರಿ ಬರಲ್ಲ, ಒಳ್ಳೆ ಬೆಳೆ ತೆಗಿಯಕ್ ಆಗಲ್ಲ. ಅದರಿಂದ ನೀವು ಮೊದಲನೇದು ಮೇಯ್ನ್ ಮಾಡ್ಬೇಕಾಗಿರೋದು ಬೀಜಗಳು. ಅಂದ್ರೆ ಈಗ ನೀವು ಬಾಳೆ ಹಾಕ್ತೀನಿ ಅಂತಂದ್ರೆ ಟಿಶ್ಯೂ ಕಲ್ಚರ್ಗೆ ಹೋಗಿ. ಸ್ಟಾರ್ಟಿಂಗ್ ಅಲ್ಲೇ ಕಂದುಗಳಲ್ಲೂ ಚೆನ್ನಾಗಿ ಬರ್ಬೋದು, ಬಟ್ ಟಿಶ್ಯೂ ಕಲ್ಚರ್ ಆದ್ರೆ ನಿಮ್ಗೆ ರೋಗ ಬಾಧೆಗಳು ಕಡಿಮೆ ಆಗ್ತವೆ. ಇಲ್ಲ ಏನಾದ್ರು ಟೊಮೊಟೊ, ಮೆಣಸಿ ಆ ತರ ಹಾಕ್ತೀನಿ ಅಂತಂದ್ರೆ ಒಳ್ಳೆ ನರ್ಸರಿಲಿ ಚೆನ್ನಾಗಿ ಬಂದಿರೋ ಪೈರುಗಳು, ರೋಗ ಬಾಧೆ ಇಲ್ದಿರೋಂಥ ಪೈರುಗಳನ್ನ ತಂದು ಒಳ್ಳೆ ಇಳುವರಿ ಕೊಡೋಂಥ ತಳಿಗಳನ್ನ ಆಯ್ಕೆ ಮಾಡಿ ಆಮೇಲೆ ನಾಟಿ ಮಾಡಿ. ಬೀಜ ಎಲ್ಲ ಹೋಗ್ತೀನಿ ಅಂತಂದ್ರೆ ನೀವು ಯಾವುದೇ ರಸಗೊಬ್ಬರದ ಅಂಗಡಿಗಳು, ಕೃಷಿ ಕೇಂದ್ರಗಳಿಗೆ ಹೋದ್ರೆ ಅಲ್ಲಿ ಒಳ್ಳೆ ಬೆಲೆ ಕೊಟ್ಟು ಹೆಚ್ಚಾದ್ರೂ ಸರಿ ₹100, ಬಟ್ ಅದನ್ನ ನೀವು ಉತ್ತಮವಾದ ಬೀಜಗಳನ್ನ ಆಯ್ಕೆ ಮಾಡಿ ನೀವು ಹಾಕ್ಬೇಕಾಗತ್ತೆ. ಅದೊಂದು ಅಂಶ ಗಮನದಲ್ಲಿ ಇಟ್ಕೊಳ್ಳಿ. ಯಾಕಂದ್ರೆ ನಾವು ಫಸ್ಟ್ ಏನ್ ಸೆಲೆಕ್ಟ್ ಮಾಡ್ತೀವಿ ಅದೇ ನಮ್ಗೆ ಕೊನೆವರೆಗೂ ಕೈ ಹಿಡಿಯೋದು. ನೀವು ಆಮೇಲೆ ಬೆಳೆ ಹಾಕಿದ್ಮೇಲೆ ನೀವು ಯಾವ ಬೆಳೆ ಹಾಕ್ತೀರಾ ಅದನ್ನ ನೋಡ್ಕೊಂಡು ಆಮೇಲೆ ಪ್ರತಿದಿನ ಕೂಡ ನೀವು ವಿಸಿಟ್ ಮಾಡ್ತಾ ಇರ್ಬೇಕು, ಹೊಲಕ್ಕೆ ಹೋಗ್ತಾ ಇರ್ಬೇಕು. ನೀವು ಕೃಷಿ ಮಾಡ್ತಿದ್ರೆ ಅಲ್ಲಿ ಏನಾಗ್ತಿದೆ, ರೋಗ ಬಾಧೆ ಬರ್ತಾ ಇದೆಯಾ, ಕೀಟ ಬಾಧೆ ಬರ್ತಾ ಇದೆಯಾ, ಔಷಧಿ ಸಿಂಪಡಣೆ ಮಾಡ್ಬೇಕಾ, ಯಾವ ಗೊಬ್ಬರ ಕೊಡ್ಬೇಕು, ಪ್ರತಿಯೊಂದನ್ನು ಕೂಡ ನೀವು ಗಮನಿಸ್ತಾ ಹೋಗ್ಬೇಕು. ನಷ್ಟವಾಗೋದನ್ನ ತಪ್ಪಿಸ್ಬೇಕು ಅಂತಂದ್ರೆ ನೀವು ಪ್ರತಿದಿನ ಕೂಡ ನೀವು ಬೆಳೆ ಬೆಳೀತಿರೋ ಕೃಷಿ ಹೊಲಕ್ಕೆ ಭೇಟಿ ನೀಡಲೇಬೇಕು. ಅದರಿಂದ ಈಗ ಮನೇಲೆ ಕೂತಿದ್ರೆ ಏನಾಗುತ್ತೆ, ಅವೆಲ್ಲ ಏನೋ ಬರೀ ನೀರು ಕೊಟ್ರೆ ಆಗಲ್ಲ. ಅದರಿಂದ ಪ್ರತಿದಿನ ಹೊಲಕ್ಕೆ ಭೇಟಿ ನೀಡಿ ಏನಾದ್ರು ರೋಗ ಬಾಧೆ ಬಂದಿದೆ ಅನ್ನೋದನ್ನ ಪರೀಕ್ಷೆ ಮಾಡ್ತಾ ಇರಿ. ಆಮೇಲೆ ಕೂಡ ನೀವು ಏನ್ ಖರ್ಚು ಮಾಡಿದಿರ, ಫಸ್ಟ್ ಶುರು ಮಾಡ್ತೀನಿ ಅಂತಂದಾಗಲೇ, ನೀವು ಬಂಡವಾಳ ಆಗ್ತಾ ಇದೀನಿ ಅಂತಂದಾಗಲೇ ಯೋಚನೆ ಮಾಡ್ಕೋಬೇಕು. ಏನ್ ನಾನು ಖರ್ಚು ವೆಚ್ಚ ಆಗ್ತಿದೆ ನನ್ನ ಪ್ರತಿ ಉಳಿಮೆಯಿಂದ ಹಿಡಿದು ಔಷಧಿ ಖರ್ಚುಗಳು, ಗೊಬ್ಬರದ ಖರ್ಚುಗಳು, ಕೂಲಿ ಕಾರ್ಮಿಕರ ಖರ್ಚುಗಳು, ಅಥವಾ ನೀವೇನು ಅಲ್ಲಿಗೆ ಇನ್ವೆಸ್ಟ್ ಮಾಡಿರ್ತೀರಾ ಡ್ರಿಪ್ ಇರಿಗೇಷನ್, ಪ್ರತಿಯೊಂದು ಕೂಡ ನೀವು ಖರ್ಚು ಮಾಡಿ ಬರ್ದಿಟ್ಕೋಬೇಕು. ಅವಾಗಲೇ ನಿಮ್ಗೆ ನಾನು ಎಷ್ಟು ಬಂಡವಾಳ ಹಾಕಿದ್ದೆ, ನನಗೆ ಎಷ್ಟು ಲಾಭ ಬಂತು ಅನ್ನೋದನ್ನ ನೀವು ಅದರಲ್ಲಿ ಕಾಣಕ್ ಸಾಧ್ಯ ಆಗೋದು. ಕೃಷಿಯನ್ನ ಬಿಸ್ನೆಸ್ ಆಗಿ ನೋಡ್ಬೇಕು. ಸುಮ್ಮನೆ ಎಷ್ಟು ಹಾಕಿದ್ನಪ್ಪ ನನಗೆ ಎಷ್ಟು ಸಿಕ್ತು ಅನ್ನೋದನ್ನ ಯಾವುದೇ ಕಾರಣಕ್ಕೂ ನೀವು ಸೀರಿಯಸ್ ಇಲ್ಲದೆ ಮಾಡಕ್ ಹೋಗ್ಬೇಡಿ. ಪ್ರತಿಯೊಂದನ್ನು ಕೂಡ ಸೀರಿಯಸ್ ಆಗಿ ತಗೊಂಡು ಅದನ್ನ ಬರ್ದಿಟ್ಕೊಳ್ಳಿ, ನನ್ಗೆ ಇಷ್ಟೇ ಖರ್ಚಾಗಿದೆ ಅಂತ. ಅದು ಒಂದು ನಿಮ್ಗೆ ಶಿಸ್ತಿನ ಪಾಠ ಕಲಿಸುತ್ತೆ ಕೃಷಿಯಲ್ಲಿ. ಕೃಷಿಯನ್ನ ನೀವು ಎಷ್ಟು ಪ್ರೀತಿ ಮಾಡ್ತೀರಾ ಅಷ್ಟು ಕೃಷಿ ನಿಮ್ಮನ್ನ ಪ್ರೀತಿ ಮಾಡುತ್ತೆ. ದಯವಿಟ್ಟು ಈ ಅಂಶಗಳನ್ನ ಗಮನದಲ್ಲಿ ಇಟ್ಕೊಳ್ಳಿ. ಈಗ ಬೆಳೆ ಹಾಕಿರ್ತೀರಾ, ಎಲ್ಲ ಫಸಲು ನೀವು ಅನ್ಕೊಂಡಂಗೆ ಚೆನ್ನಾಗಿ ಬಂದಿರುತ್ತೆ. ಆಲ್ಮೋಸ್ಟ್ ಎಲ್ಲ ಕಟಾವಿಗೆ ಸಿದ್ಧತೆ ಆಗಿರುತ್ತೆ. ಯಾವುದೇ ಬೆಳೆ ಆದ್ರೂ ಅಷ್ಟೇ, ನೀವು ಯಾವ ಬೆಳೆ ಚೂಸ್ ಮಾಡಿರ್ತೀರ, ಆಯ್ಕೆ ಮಾಡಿರ್ತೀರ, ಆ ಬೆಳೆ ಬಂದಿರುತ್ತೆ. ಆವಾಗ ಏನ್ ಮಾಡ್ಬೇಕು, ಅದು ಮುಖ್ಯವಾಗಿ ಗಮನ ಹರಿಸ್ಬೇಕು. ನೀವು ಮಾರುಕಟ್ಟೆ, ನಾನು ಬೆಳೆ ಬೆಳೆದಿದ್ದೀನಿ, ಎಲ್ಲಿ ಮಾರಾಟ ಮಾಡ್ಬೇಕು, ನನಗೆ ಎಷ್ಟು ಬೆಲೆ ಎಲ್ಲಿ ಸಿಗುತ್ತೆ ಅನ್ನೋದನ್ನ ನೋಡ್ಕೊಂಡು ನೀವು ಮಾರಾಟ ಮಾಡ್ಬೇಕಾಗುತ್ತೆ. ಅದರಿಂದ ಬರೀ ಬೆಳೆಯೋದಷ್ಟೇ ಅಲ್ಲ, ಮಾರುಕಟ್ಟೆ ಬಗ್ಗೆ ಜ್ಞಾನ ಹೊಂದಿರಬೇಕು. ನೀವು ಸುತ್ತಮುತ್ತ ಮಾರುಕಟ್ಟೆಗಳು ಇದೆಯಾ ಅದನ್ನ ನೋಡ್ಕೊಂಡು, ಲೋಕಲ್ ಮಾರುಕಟ್ಟೆಗಳಾದ್ರೆ ನಿಮ್ಗೆ ಕಡಿಮೆ ಬೆಲೆ ಸಿಕ್ಕುತ್ತೆ. ಆದಷ್ಟು ದೊಡ್ಡ ಮಾರ್ಕೆಟ್ಗಳಿಗೆ ಹಾಕಿ, ಅಥವಾ ನಿಮ್ಗೆ ಯಾರಾದ್ರು ಹೆಚ್ಚು ಕೊಡುವಂತ ವ್ಯಾಪಾರಿಗಳಿದ್ರೆ ಅವ್ರಿಗೆ ಮಾರಾಟ ಮಾಡಿ. ಆಮೇಲೆ ಮೊದಲನೇ ವರ್ಷನೇ ನೀವೇನ್ ರೈತರು ಅಂತ ನೀವು ಕಾಲಿಟ್ಟಿರ್ತೀರ, ಅದ್ರಲ್ಲೇ ಆಲ್ರೆಡಿ ಬೆಳೆ ಬೆಳೆದಿರ್ತೀರಲ್ಲ, ಅವಾಗಲೇ ಹೆಚ್ಚು ನನಗೆ ಲಾಭ ಸಿಕ್ಬೇಕಪ್ಪ ಅಂತ ಪ್ರತಿಯೊಂದನ್ನು ಅದನ್ನೇ ಗಮನದಲ್ಲಿ ಇಟ್ಕೋಬೇಡಿ. ಚೆನ್ನಾಗಿ ಬೆಳೆದ್ರೆ ಲಾಭ ಬಂದೇ ಬರುತ್ತೆ. ಒಂದು ಒಳ್ಳೆ ಪ್ರೈಸ್ ಬೆಳೆದಿದ್ರೆ, ಒಂದು ಒಳ್ಳೆ ರೇಟ್ ಇದ್ರೆ ನಿಮ್ಗೆ ಬೆಲೆ ಸಿಗುತ್ತೆ, ಲಾಭ ಬಂದೇ ಬರುತ್ತೆ. ಹೆಚ್ಚು ಲಾಭಗಳನ್ನ ನಿರೀಕ್ಷೆ ಮಾಡಕ್ ಹೋಗ್ಬೇಡಿ. ನೀವು ಅದರಲ್ಲೇ ನೀವೇನ್ ಕಲಿತೀರ ಅನುಭವ, ಏಳು ಬೀಳು, ಅಥವಾ ಅದ್ರಲ್ಲಿ ಏನು ಫಸ್ಟ್ ಬೆಳೆಯುವಾಗ ಅದ್ರಲ್ಲಿ ಔಷಧಿ ಸಿಂಪಡಣೆ ಆಗ್ಬೋದು, ಪ್ರತಿದಿನ ಹೊಲಕ್ಕೆ ಭೇಟಿ ನೀಡಿ ನೀವು ಅದೇನು ಕಲಿತೀರಾ ಪಾಠ, ಅದು ನಿಮ್ಗೆ ಮುಖ್ಯವಾಗಿರುತ್ತೆ ಮುಂದಿನ ಬೆಳೆಗಳು ಮಾಡ್ಬೇಕಾದ್ರೆ ಮುಂದಿನ ವರ್ಷಗಳಲ್ಲಿ. ಅದರಿಂದ ಅನುಭವ ತುಂಬಾ ಮುಖ್ಯ ಆಗಿರುತ್ತೆ. ನೀವು ಅನುಭವ ಕಲಿತಾಗ ಮುಂದಿನ ಬೆಳೆಗಳಿಗೆ ಅದು ಸಹಾಯ ಆಗುತ್ತೆ. ಇಷ್ಟು ಮಾಹಿತಿಗಳನ್ನ ನಾನು ಹೇಳೋದ ಅಂಶಗಳನ್ನ ಪ್ರತಿಯೊಂದು ಗಮನದಲ್ಲಿ ಇಟ್ಕೊಳ್ಳಿ. ಯಾರು ಹೊಸದಾಗಿ ಕೃಷಿ ಮಾಡ್ಬೇಕು ಅಂತ ಅನ್ಕೊಂಡಿರ್ತಾರೆ ಅವರೆಲ್ಲ ಯಾವುದೇ ಕಾರಣಕ್ಕೂ ನಿಮ್ಗೆ ನಷ್ಟ ಆಗಲ್ಲ. ಕೆಲವೊಂದ್ಸರಿ ನಾವು ಅನ್ಕೊಳ್ದೇ ಇರೋ ಪ್ರಕೃತಿ ಏನಾದ್ರು ತೀರಾ ಏನಾದ್ರು ಇದಾದಾಗ ಮಾತ್ರ ನಮ್ ಜೊತೆ ಸ್ಪಂದಿಸ್ಲಿಲ್ಲ ಅಂದ್ರೆ ಮಾತ್ರ ನಮ್ಗೆ ಏನಾದ್ರು ನಷ್ಟ ಸಾಧ್ಯತೆ ಆಗೋದು. ಬಟ್ ನಾವು ಕರೆಕ್ಟ್ ಆಗಿ ಮನ್ಸಿಟ್ಟು ಬೆಳೆ ಬೆಳೆದ್ರೆ ಯಾವುದೇ ಕಾರಣಕ್ಕೂ ನಷ್ಟ ಆಗಲ್ಲ.
ಅದನ್ನ ಗಮನದಲ್ಲಿ ಇಟ್ಕೊಂಡು ಈ ಪ್ರತಿಯೊಂದು ಅಂಶಗಳನ್ನು ಕೂಡ ನೀವು ಪಾಲಿಸಿ. ಯಾಕಂದ್ರೆ ಹೊಸದಾಗಿ ಕೃಷಿ ಮಾಡ್ತೀನಿ ಅಂತಂದಾಗ ಅದರಲ್ಲಿ ನಷ್ಟ ಆಗ್ಬಿಟ್ರೆ ಏನಾದ್ರೂ ಅದು ತುಂಬಾ ಬೇಜಾರಾಗ್ಬಿಡುತ್ತೆ ಪ್ರತಿಯೊಬ್ಬರಿಗೂ ಕೂಡ. ಅದರಿಂದ ಈ ಅಂಶಗಳನ್ನು ದಯವಿಟ್ಟು ಗಮನದಲ್ಲಿ ಇಟ್ಕೊಂಡು ಮುಂದುವರಿರಿ ಅಂತ ಹೇಳ್ತೀನಿ. ಇಷ್ಟು ಹೇಳ್ತಾ ಪ್ರತಿಯೊಂದನ್ನು ಕೂಡ ನೀವು ನನ್ನ ವಿಡಿಯೋಗಳನ್ನ ನೋಡ್ತಾ ಇರಿ. ಯಾವುದೇ ಕಾರಣಕ್ಕೂ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಥ್ಯಾಂಕ್ ಯು. ಬಾಯ್.